ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಹೋರಾಟದ ವಿರುದ್ಧ ಗುಡುಗಿದ್ದಕ್ಕೆ ಕೇಸ್, ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಸಿಟಿ ರವಿ ವಿರುದ್ಧ ಎಫ್ಐಆರ್. ಚಿಕ್ಕಮಗಳೂರು ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುರ್ಲಾಗೆ ಯಾಕೆ ಬೇಕು ನೀಟ್ ಅನ್ನೋ ವಿಚಾರದಲ್ಲಿ ಅವರು ಏನು ಒಂದು ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು, ಅದರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮುಲ್ಲಾನಿಗೆ ಯಾಕೆ ಬೇಕು ನೀಟ್ ಅಂತ ಅಂದಿದ್ದ ಸಿಟಿ ರವಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಮಾಜದಲ್ಲಿ ಶಾಂತಿಯನ್ನ ಕದಡುವ ಹೇಳಿಕೆ ನೀಡಿದ ಆರೋಪದ ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ. ನೀಟ್ ವಿರುದ್ಧ ಪ್ರತಿಭಟನೆ ನಡೆಸಿತ್ತು ಯೂತ್ ಫಾರ್ ನೇಷನ್ ಸಂಘಟನೆ. ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂದಿದ್ರು ಸಿಟಿ ರವಿ. ಎದೆ ಸೀಳಿದ್ರೆ 3 ಅಕ್ಷರ ಇರಲ್ಲ ಅಂತ ಟೀಕೆ ಮಾಡಿದ್ರು. ಪ್ರತಿಭಟನೆಯನ್ನ ಟೀಕಿಸುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಸಿಟಿ ರವಿ. ಈಗ ಸಿಟಿ ರವಿ ವಿರುದ್ಧ ದೂರು ಕೊಟ್ಟಿದೆ ಎಸ್ಟಿಪಿಐ ಸಂಘಟನೆ. ಎಸ್ಟಿಪಿಐ ದೂರಿನ ಅಡಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ ಸಿಎಗೆ, NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಒಂದು ಗೊತ್ತಿದೆ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ. ನಮಗೆ ಬರ್ತಿರುವಂತ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ಲೋ ಅನ್ನೋಂತ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪರೀಕ್ಷೆ ಅದರಿಂದ ಆದಂತ ಅಕ್ರಮ ವಿದ್ಯಾರ್ಥಿಗಳಿಗಾಗಿದ್ದಂತ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ, NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್. ಜಾಮಿಯಾ ಮಸೀದಿ ಪ್ರೆಸಿಡೆಂಟ್ ಚಿಕ್ಕಮಗಳೂರು ಟೌನ್ ಮುದಸ್ಸಿರ್ ಪಾಷಾ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರೋದು. ಸಿಟಿ ರವಿ ಅವರು ತಮ್ಮ ಭಾಷಣದ ವೇಳೆಯಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ನಿಂದನಾತ್ಮಕ ಪದಗಳನ್ನು ಬಳಸಿ ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ ಮತ್ತು 2 ಸಮುದಾಯಗಳ ನಡುವೆ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಸಂಘರ್ಷ ಉಂಟು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನ ಹಬ್ಬಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡಿರೋದ್ರಿಂದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ ಅಂತ ದೂರನ್ನ ಕೊಟ್ಟಿದ್ದಾರೆ ಮುದಸ್ಸಿರ್ ಪಾಷಾ ಅನ್ನೋರು. ಹೀಗಾಗಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನರೇಂದ್ರ ಮೋದಿ ಅವರೇ ಮಧ್ಯರಾತ್ರಿ ಲೈವ್ ಬಂದು ಮಾತಾಡಿ ಅವರೇ ಇವರ ಹೋರಾಟಗಾರರನ್ನ
ತಣ್ಣಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಸಿ ಟಿ ರವಿ ಅವ್ರಿಗೆ ಮತ್ತೆ ಅಲ್ಲಿ ಕೋಮು ಸಂಘರ್ಷ, ಅಲ್ಲಿ ಕೋಮು ಬಣ್ಣ ಬಳಿಯೋದು ಎದಕ್ಕೆ ಬೇಕು? ನರೇಂದ್ರ ಮೋದಿ ಅವರು ಒಂದು ಕಡೆ ಹೋದರೆ ನೀವೇ ಇನ್ನೊಂದು ಕಡೆ ಹೋಗ್ತಿರಲ್ಲ. ನರೇಂದ್ರ ಮೋದಿ ಅವರ ದಾರಿಯಲ್ಲಿ ನೀವು ನಡಿಬೇಕೇ ಹೊರತು ನರೇಂದ್ರ ಮೋದಿ ಅವರ ವಿರುದ್ಧದ ದಾರಿಯಲ್ಲಿ ನೀವು ನಡಿಬಾರ್ದು. ನರೇಂದ್ರ ಮೋದಿ ಅವರು ನಿಮಗೆಲ್ಲ ಮೇಲ್ಪಂಕ್ತಿಯಲ್ಲಿ ಇದ್ದಾರೆ. ಯಾಕೆ ಅಂತಂದರೆ ಅವರು ಜೆನ್ಜಿಗಳ ಈ ಹೋರಾಟಕ್ಕೆ ಒಂದು ಹೊಸ ಅಧ್ಯಾಯ ಬರೆದಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದಾರೆ. ಯಾವ ಪ್ರಧಾನಿಗಳು ಹಿಂದೆಂದೂ ಮಾಡಿಲ್ಲ. ಬಟ್ ಪ್ರಧಾನಿಗಳು ಈ ದೇಶದ ಯುವಕರ ಭವಿಷ್ಯಕ್ಕಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ಮಾತ್ರ ಅದರಲ್ಲಿ ಕೋಮು ಬಣ್ಣ ಬಳಿದು ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಹೇಳಿಕೆಗಳನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ಎಲ್ಲ ಪ್ರಯತ್ನಗಳಿಗೆ ತಣ್ಣೀರೆರಚೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಸಿ ಟಿ ರವಿ ಅವರೇ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದರೆ ನೀವಿನ್ನೂ ಧರ್ಮ, ಮುಲ್ಲಾ, ಮೌಲ್ವಿ ಇದನ್ನೇ ಹಿಡ್ಕೊಂಡು ಜೊತಾಡಿದರೆ ಹೆಂಗೆ? ನೀವು ಒಂದು ಸ್ವಲ್ಪ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ಈಗಿರುವಂಥ ಜೆನ್ಜಿಗಳು ಜಾತಿ, ಧರ್ಮ ಎಲ್ಲವನ್ನೂ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ನೀನು ಹಳೆ ಒಬೇರಾಯನ ಕಾಲದ್ದೇ ಹಿಡ್ಕೊಂಡು ಮುಂದಕ್ಕೆ ಹೋದರೆ ನಡೆಯಲ್ಲ. ನಿಮ್ಮ ಮನೇಲಿರೋ ಮಕ್ಕಳ ಜೊತೆ ಮಾತಾಡಿ ಅವರು ಹೇಳ್ತಾರೆ ನಿಮಗೆ ಯಾವ ರೀತಿ ಅಪ್ಡೇಟ್ ಆಗಬೇಕು ನೀವು ಅಂತ. ಅಪ್ಡೇಟ್ ಆಗಿ ರವಿ ಅವರೇ, ಸಿ ಟಿ ರವಿ ಸರ್, ಸ್ವಲ್ಪ ಅಪ್ಡೇಟ್ ಆಗಿ.